ಬಿಜೆಪಿಯಿಂದ ನಮಗೆ ಉಪಮುಖ್ಯಮಂತ್ರಿ ಆಫರ್ ಇತ್ತು ಎಂಬ ಡಿಸಿಎಂ ಮಾತಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಬಾತಿಂಗ್ ಪೌಡರ್ ತೋರಿಸಿ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದರು. ಸೊ ಇವತ್ತು ನಾನು ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸಾನ್ವಿಗೆ ಅಮ್ಮೋಗೆ ಯಾವ ಒಂದು ಬಾತಿಂಗ್ ಪೌಡರ್ನ ಯೂಸ್ ಮಾಡ್ತೀನೋ ಸೊ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ವೈಟ್ ಆ್ಯಂಡ್ ಬ್ರೈಟು, ತುಂಬ ಸ್ಕಿನ್ ಗ್ಲೋ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಸ್ಕಿನ್ನು. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ. ಸೊ ಯೂಶ್ವಲಿ ಅಮ್ಮೋಗಿಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ನಾನು ಹಚ್ತಾ ಇದ್ದೆ. ಸೊ ಅವನಿಗೆ ತುಂಬ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು ಅವ್ನ ಸ್ಕಿನ್ನು, ಅದೇ ರೀತಿ ಗ್ಲೋ ಆಗಿ ಇದೆ. ಸೊ ಸಾನ್ವಿಗೂ ಕೂಡ ನಾನು ಟ್ರೈ ಮಾಡಿದಾಗ ಬಟ್ ಅವಳಿಗೆ ಸ್ವಲ್ಪ ರ್ಯಾಷಸ್ ಆಗಿತ್ತು. ಸೊ ಅದನ್ನು ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಇವಾಗ ಹಚ್ಚೋದನ್ನು ಸ್ಟಾರ್ಟ್ ಮಾಡಿದೆ. ಸೊ ಈಗ ಅವಳ ಒಂದು ಸ್ಕಿನ್ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿ ವೈಟ್ ಆ್ಯಂಡ್ ಗ್ಲೋ ಆಗ್ತಾಯಿದೆ, ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಒಳ್ಳೆ ಬಾತಿಂಗ್ ಪೌಡರ್ ಅಂತ ಹೇಳ್ಬೋದು ಇದು. ಸೊ ಮನೆಯಲ್ಲೇ ಆರಾಮಾಗಿ ಮಕ್ಕಳಿಗೆ ಮಾಡಿ ಹಚ್ಬೋದು. ಯಾವುದೇ ಸೋಪು ಕ್ರೀಮು ಬಳಸೋ ಅವಶ್ಯಕತೆಯೇ ಇಲ್ಲ. ಬೇರೆ ಒಂದು ಕೆಮಿಕಲ್ ಇರೋವಂಥ ಸೋಪ್ಗಳನ್ನು ಬಳಸೋ ಬದಲು ಇದನ್ನೇ ನಾವು ಮನೆಯಲ್ಲಿ ಪ್ಯೂರ್ಲಿ ಮಾಡಿ ಮಕ್ಕಳಿಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಸೊ ಇವಾಗ ನಾವು ಅದು ಏನೇನು ಯೂಸ್ ಮಾಡಿದ್ದೀನಿ ಅಂತ ನಾನು ಇವಾಗ ತೋರಿಸ್ಬಿಡ್ತೀನಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ನಾನು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಸೊ ಕೇಳ್ಬೋದು ನೀವು ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಒಂದು ಕಡಲೆ ಹಿಟ್ಟನ್ನು ಹಾಕ್ಬೋದಾ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಆ ಒಂದು ಕಡಲೆ ಹಿಟ್ಟನ್ನು ಹಾಕೋದಕ್ಕೆ ಹೋಗಬೇಡಿ. ಸೊ ಮನೆಯಲ್ಲೇ ಪ್ಯೂರ್ಲಿ ಕಡಲೆಬೇಳೆಯನ್ನು ತೊಗೊಂಬಂದು ಆಮೇಲೆ ಇದನ್ನು ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ತುಂಬ ಒಳ್ಳೆಯದು, ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಬದಲಾಗುತ್ತೆ, ಹಾಗೆ ಟೈಟ್ನಿಂಗ್ ಆಗುತ್ತೆ ಸ್ಕಿನ್ನು, ತುಂಬ ಒಳ್ಳೆಯದು ಇದು. ಹಾಗೆ ನೆಕ್ಸ್ಟ್ ಬಂದು ನಾನು ಶೂಟ್ ಮಾಡೋದನ್ನ ಮರೆತುಬಿಟ್ಟೆ. ಸೊ ನೆಕ್ಸ್ಟ್ ಬಂದು ನಾನು 1 kg ಕಡಲೆಬೇಳೆಗೆ ಹೆಸರು ಕಾಳು ತೊಗೊಂಡಿರುವಂಥದ್ದು ಅರ್ಧ kg. ಓಕೆನಾ, ನಾವಿಲ್ಲಿ ಮೇಯ್ನಾಗಿ ಕಡಲೆಬೇಳೆಯನ್ನು ಜಾಸ್ತಿ ತೊಗೊಬೇಕು. 1 kg ತೊಗೊಂಡ್ರೆ ಅರ್ಧ kg ಹೆಸರು ಕಾಳು ತೊಗೋಬೇಕು. ಅರ್ಧ kg ಕಡಲೆಬೇಳೆ ತೊಗೊಂಡ್ರೆ 1/4 kg ಅಷ್ಟು ಹೆಸರು ಕಾಳು ತೊಗೋಬೇಕು. ಹೆಸರು ಕಾಳಂತೂ ತುಂಬ ಒಳ್ಳೆಯದು, ಮಕ್ಕಳ ಸ್ಕಿನ್ನು ವೈಟ್ ಆ್ಯಂಡ್ ಬ್ರೈಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಗ್ಲೋ ಚೆನ್ನಾಗಾಗುತ್ತೆ. ಹೆಸರು ಕಾಳು ಹಾಕೋದ್ರಿಂದ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಏನು ಒಂದು ಸ್ಕಿನ್ನು ಟ್ಯಾನ್ ಆಗಿದ್ರೂ ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ಹೆಸರು ಕಾಳು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು 1 kg ಕಡಲೆಬೇಳೆ ಹಾಗೆ ಅರ್ಧ kg ಹೆಸರು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಸೊ ಇವಾಗ ಇನ್ನೊಂದು ಮ್ಯಾಜಿಕ್ ನಾವು ಆ್ಯಡ್ ಮಾಡಬೇಕು. ಸೊ ಏನಪ್ಪ ಅಂತ ಹೇಳಿದ್ರೆ ಅಕ್ಕಿ. ಸೊ ಈ ಒಂದು ಅಕ್ಕಿ ನೀವು ಯಾವ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಓಕೆನಾ, ನಿಮ್ಮ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ, ರೇಷನ್ ಅಕ್ಕಿನ ಅಲ್ವಾ ಅಥವಾ ನಾರ್ಮಲ್ ಅಕ್ಕಿನ, ಯಾವುದಾದ್ರೂ ಕೂಡ ನೀವು ಬಳಸ್ಕೊಬೋದು. ಸೊ ಇದರ ಒಂದು ಪ್ರಪೋರ್ಷನ್ ಅಷ್ಟೇ, ಇದು ಕೂಡ ಅರ್ಧ kgಯನ್ನು ತೊಗೊಂಡಿದ್ದೀನಿ ನಾನು. ಸೊ 1 kg ಕಡಲೆಬೇಳೆಗೆ ಅರ್ಧ kg ಹೆಸರು ಕಾಳು, ಅರ್ಧ kg ಅಕ್ಕಿ. ಸೊ ಯಾವ ಅಕ್ಕಿನಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಸಣ್ಣ ಅಕ್ಕಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಅದಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ನ ಹಾಕಬೇಕು. ಸೊ ಹೇಳ್ತೀನಿ ಮುಂದೆ. ಸೊ ಅಕ್ಕಿ ಅನ್ನೋದು ತುಂಬ ನಮ್ಮ ಮಕ್ಕಳ ಸ್ಕಿನ್ನು ವೈಟ್ ಆ್ಯಂಡ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಸೊ ರೈಸ್ ಫ್ಲೋರು, ರೈಸ್ ವಾಟರ್ ಅಂತೆಲ್ಲ ಕೇಳಿರ್ಬೋದು ನೀವು, ನಿಜಕ್ಕೂ ಕೂಡ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಮಕ್ಕಳ ಸ್ಕಿನ್ನು ಎಷ್ಟು ಅವರು ಬ್ಲ್ಯಾಕ್ ಇರ್ತಾರೋ ಅದಕ್ಕೆ ನೆಕ್ಸ್ಟು ಒಂದು 2 ಪಟ್ಟಷ್ಟು 1 ಪಟ್ಟಷ್ಟು ಮಕ್ಕಳ ಸ್ಕಿನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ನು ತುಂಬ ಡ್ರೈ ಆಗೋದನ್ನು ತಡೆಯುತ್ತೆ. ಇದು ಚೆನ್ನಾಗಿ ಇರುತ್ತೆ ಮಗುವಿನ ಸ್ಕಿನ್ನು. ಹಾಗೆಯೇ ಇಲ್ಲಿ ತೊಗೊಂಡಿದ್ದೀನಿ ನಾನು ಬಾದಾಮಿ. ಸೊ ಬಾದಾಮಿಯ ಇಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಇಷ್ಟು ಏನು ಯೂಸ್ ಮಾಡಿದ್ದೀನೋ ಅಷ್ಟು ಇಂಗ್ರೀಡಿಯೆಂಟ್ಗೆ ಒಂದು 20ರಿಂದ 25 ಬಾದಾಮಿಯನ್ನು ತೊಗೊಂಡಿದ್ದೀನಿ. ನಾನು ಆಲ್ಮೋಸ್ಟ್ 20 ಬಾದಾಮಿಯನ್ನು ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಕೂಡ ಹಾಕೋದಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ. ಹೆಚ್ಚಾದರೆ
ಹೇಳಲ್ವಾ ಅಮೃತ ಕೂಡ ವಿಷ ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ನಾನು ಇಲ್ಲೊಂದು 20ರಿಂದ 21 ಆಲ್ಮೋಸ್ಟ್ ಅಷ್ಟೇ ನಾನು ತೊಗೊಂಡಿರೋ ಅಂಥದ್ದು. ಸೊ ಅದಷ್ಟು ನಾನು ಇವಾಗ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಬೇಕು. ಇದನ್ನು ಸ್ವಲ್ಪ ಬಿಸಿಲಲ್ಲಿ ಹಾಕಿಬಿಟ್ಟು ಆ ನಂತರ ಅದನ್ನು ಮಿಲ್ ಮಾಡಿಸ್ಬೇಕಾಗತ್ತೆ. ಸೊ ಮಿಲ್ ಮಾಡಿಸೋದಕ್ಕೆ ಕೊಡೋದಕ್ಕೆ ನಾನು ಇಲ್ಲಿ ಬಾದಾಮಿಯನ್ನು ಸ್ವಲ್ಪ ಚೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆ ನಂತರ ಇದನ್ನು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಇದನ್ನು ನಾನು ಮಿಲ್ ಮಾಡಿಸ್ಕೊಂಬರ್ತೀನಿ. ಸೊ ನೀವು ಮನೆಯಲ್ಲೇ ಪೌಡ್ರ್ ಮಾಡ್ಕೊತೀವಪ್ಪ ಅಂತ ಹೇಳಿದ್ರು ಮಾಡ್ಕೊಬೋದು. ನಾನು ಇದನ್ನು ಮಿಲ್ ಮಾಡಿಸ್ಕೊಂಬರ್ತೀನಿ. ಸೊ ಇದು ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ತೋರಿಸ್ತೀನಿ ಮತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಸೊ ಏನು ಅಂತ ನೋಡ್ತಾ ಇದ್ದೀರಾ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು ಮಕ್ಕಳ ಸ್ಕಿನ್ನು ವೈಟ್ ಆ್ಯಂಡ್ ಬ್ರೈಟ್ ಆಗೋದಕ್ಕೆ, ಸ್ಕಿನ್ನು ತುಂಬ ಚೆನ್ನಾಗೇ ಗ್ಲೋಯಿಂಗ್ ಆಗಿರೋದಕ್ಕೆ, ಮಕ್ಕಳ ಸ್ಕಿನ್ನು ಸಾಫ್ಟ್ ಆಗಿರೋದಕ್ಕೆ, ಅವರ ಸ್ಕಿನ್ ಹಾಳಾಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ. ಇದು ಕೂಡ ರೋಸ್ ಪೆಟಲ್ಲು 10 ಗ್ರಾಮ್ ಇದೆ. ಸೊ ನಾನು 20 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಸೊ ನೀವು 20ರಿಂದ 25 ಗ್ರಾಮ್ ಒಳಗಡೆ ತೊಗೊಬೋದು ನಾನು ಹಾಕಿರೋ ಪ್ರಪೋರ್ಷನ್ಗೆ. ಸೊ ಈಗ ಬಂದುಬಿಟ್ಟು ಇದು ಬಂದು ಪ್ಯೂರ್ಲಿ ಅರಿಶಿನ, ಅಂದರೆ ಇದು ನಾವು ಮೈ ಅರಿಶಿನ ಅಂತ ಕರಿತೀವಲ್ಲ ಅದು ಇದು. ಸೊ ನಾರ್ಮಲ್ ನಾವು ತಿಂಡಿಗೆ ಯೂಸ್ ಮಾಡ್ತೀವಲ್ಲ ಆ ಅರಿಶಿನ ಅಲ್ಲ, ನಾನು ಮೈ ಅರಿಶಿನನೇ ತೊಗೊಂಡಿರೋ ಅಂಥದ್ದು. ಸೊ ಆಯುರ್ವೇದಿಕ್ ಶಾಪ್ಗಳಲ್ಲೇ ನಿಮ್ಗೆ ಇದೆಲ್ಲ ಪ್ಯೂರಾಗಿ ಸಿಗುತ್ತೆ. ಸೊ ರೋಸ್ ಪೆಟಲ್ಲು ಮತ್ತು ಅರಿಶಿನದ ಪುಡಿ ಇವೆಲ್ಲವೂ ಕೂಡ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೋಡಿ ರೋಸ್ ಪೆಟಲ್ ಈ ರೀತಿ ಇದೆ. ನಾನು ಇದನ್ನು 20 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಸೊ ಮನೆಯಲ್ಲೇ ನೀವು ಬೇಕು ಅಂದರೆ ರೋಸ್ ಪೆಟಲ್ಸ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಅದನ್ನಾದರೂ ನೀವು ಹಾಕ್ಕೊಬೋದು. ಸೊ ಬಿಸಿಲಲ್ಲಿ ಒಣಗಿಸೋಕ್ಕಿಂತ ನೆರಳಲ್ಲಿ ಒಣಗಿಸ್ಬೇಕು ರೋಸ್ ಪೆಟಲ್ಸ್ನ. ಅದಕ್ಕೆ ನಾನು ಇದನ್ನ ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಡು ಚೆನ್ನಾಗಿ ಅದನ್ನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಸೊ ಇದನ್ನು ಕೂಡ ನಾವು ಮಿಲ್ಲಲ್ಲೇ ಹಾಕ್ಬಿಡ್ಬೋದಿತ್ತು, ನಾನು ಮರ್ತೋಗ್ಬಿಟ್ಟೆ. ಹಾಗಾಗಿ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದಕ್ಕೆ ಅರಿಶಿಣವನ್ನು ಕೂಡ ಸೇರಿಸಿದ್ದೀನಿ ಇವಾಗ, ಮೈ ಅರಿಶಿಣವನ್ನು. ಸೊ ಇದು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಆ್ಯಂಟಿಬಯೋಟಿಕ್ ಅಂದರೆ ಏನು ಆ್ಯಂಟಿವೈರಸ್ಗಳದೆಲ್ಲ ಮಕ್ಕಳಿಗೆ ತಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ಅರಿಶಿಣ ಯೂಸ್ ಮಾಡೋಕ್ಕೆ ತುಂಬ ಭಯಪಡ್ತಾರೆ. ಅಂದರೆ ಗಂಡು ಮಕ್ಕಳು ಇರ್ತಾರಲ್ಲ ಅವರಿಗೆ ಮುಂದಕ್ಕೆ ಮೀಸೆ ಮತ್ತು ಕೂದಲು ಅದೆಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಟು ಹಿಂದೆ ಮುಂದೆ ನೋಡ್ತಾರೆ. ಸೊ ಅಂಥವರು ಸ್ವಲ್ಪ ಕಡಿಮೆ ಹಾಕ್ಕೊಬೋದು. ಸೊ ನಾನು ಕೂಡ ಬಾಯ್ ಬೇಬಿ ಇರೋದ್ರಿಂದ ಅಮೋಗಿರೋದ್ರಿಂದ ನಾನು ಕೂಡ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕು ಅಂದರೆ ನೀವು ಗರ್ಲ್ ಬೇಬಿಗೆ ಮಾತ್ರ ಹಾಕ್ತಾ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಜಕ್ಕೂ ಕೂಡ ವರ್ಕ್ ಆಗುತ್ತೆ. ಮಕ್ಕಳ ಸ್ಕಿನ್ನು ವೈಟ್ ಆ್ಯಂಡ್ ಬ್ರೈಟ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.